ಡಿಜಿಟಲ್ ಅರೆಸ್ಟ್ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಮಾಹಿತಿಯನ್ನು ನಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಈಗಾಗಲೇ ಹಂಚಿಕೊಂಡಿದ್ದೇವೆ. ಈ ರೀತಿ ಡಿಜಿಟಲ್ ಅರೆಸ್ಟ್ ಅಂತಕ್ಕಂಥದ್ದು ದ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಈಸ್ ನಾಟ್ ದೇರ್ ಇನ್ ಎನಿ ಆಫ್ ದ ಲೀಗಲ್ ಸ್ಟ್ಯಾಟ್ಯೂಟ್ಸ್. ನಮ್ಮ ಕಾನೂನಿನಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿ ಆ ರೀತಿ ಯಾವುದೇ ಡಿಜಿಟಲ್ ಅರೆಸ್ಟ್ಗೆ ಅವಕಾಶ ಇಲ್ಲ. ಯಾವುದೇ ಪೊಲೀಸರು, ಯಾವುದೇ ಏಜೆನ್ಸಿ ಇರಲಿ, ಮಹಾರಾಷ್ಟ್ರ ಇರಲಿ, ಮುಂಬೈ ಇರಲಿ, ಡೆಲ್ಲಿ ಇರಲಿ, ಯಾರು ಕೂಡ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡೋದಿಲ್ಲ, ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಪದ್ಧತಿ ಏನಿದೆ, ನಾವು ಆ ಒಂದು ವ್ಯಕ್ತಿಯನ್ನು ಫಿಸಿಕಲ್ ಆಗಿ ಸಂಪರ್ಕಿಸಿ ಅವರಿಗೆ ನೋಟಿಸನ್ನು ಕೊಟ್ಟು ಅಥವಾ ಅವರ ಬಂಧನವನ್ನು ಮಾಡಿ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ 24 ಗಂಟೆಗಳ ಒಳಗಾಗಿ, 24 ಗಂಟೆಗಳ ಮೇಲೆ ನಾವು ಯಾರನ್ನು ಕೂಡ ನಮ್ಮ ಬಂಧನದಲ್ಲಿ ಇಟ್ಕೊಳ್ಳೋದಕ್ಕೆ ಅವಕಾಶ ಕಾನೂನಿನಲ್ಲಿ ಇಲ್ಲ. ಸ್ಟ್ರಿಕ್ಟ್ ಪ್ರಾವಿಷನ್ಸ್ ಆರ್ ದೇರ್. ದಯವಿಟ್ಟು ಸ್ವಲ್ಪ ಮಟ್ಟಿಗೆ ಕಾನೂನಿನ ತಿಳುವಳಿಕೆ, ಅರಿವು ಇದ್ದರೆ ಈ ರೀತಿಯ ಒಂದು ಏನು ಮೋಸದ ಜಾಲಗಳಿದ್ದರೆ ಅದಕ್ಕೆ ಜನರು ಒಳಗಾಗಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಏನಾದರೂ ಈ ರೀತಿ ನಿಮಗೆ ಥ್ರೆಟನ್ ಮಾಡಲಿಕ್ಕೆ, ಇಂಟಿಮೇಟ್ ಮಾಡಲಿಕ್ಕೆ ಬಂದಾಗ ಇಮಿಡಿಯೇಟ್ಲಿ ನಿಮ್ಮ ಹತ್ತಿರದ ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು, ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ನೀವು ಒಂದು ಫೋನ್ ಕರೆಯನ್ನು ಮಾಡಿದ್ರೆ ನಮ್ಮ ಒಬ್ಬ ಯಾರು SHO ಇರ್ತಾರೆ ಅವರು ನಿಮಗೆ ಕ್ಲಾರಿಫೈ ಮಾಡ್ತಾರೆ, ಇದೆಲ್ಲ ಮೋಸ ಇದೆ ಸರ್, ಇದಕ್ಕೆಲ್ಲ ಒಳಗಾಗಬೇಡಿ ಅಂತ ಹೇಳಿ.